ಕಾರ್ಯಕ್ರಮ ಕನ್ಯಾ ನೀಡಲು ಜಿಲ್ಲಾಧಿಕಾರಿಗೆ ಮನವಿ. ಕನಕಗಿರಿ ಇಲ್ಲಿನ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜಿಲ್ಲಾಡಳಿತ ಕೊಪ್ಪಳ ಹಾಗೂ ಜಿಲ್ಲಾ ಪಂಚಾಯತ್ ಕೊಪ್ಪಳ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರ ನೇತೃತ್ವದಲ್ಲಿ ಕನಕಗಿರಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರೈತ ಮಕ್ಕಳಿಗೆ ಕನ್ಯಾ ನೀಡಲು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರಿಗೆ ರೈತ ತಿಳಿಸಿದನು. ನಂತರ ಬಹಿರಂಗವಾಗಿ ರೈತ ಸಂಗಪ್ಪ ಮಾತನಾಡಿ, ರೈತ ಮಗನಾಗಿದ್ದ ನಾನು ಸುಮಾರು 10 ವರ್ಷಗಳಿಂದ ಕನ್ಯಾ ನೋಡಲು ಹೋದ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಯಾರೂ ಕೂಡ ಕನ್ಯಾ ನೀಡಲು ಮುಂದೆ ಬರ್ತಾ ಇಲ್ಲ. ಈ ಕಾರಣಕ್ಕೆ ನಾನು ಮಾನಸಿಕನಾಗಿದ್ದೇನೆ. ಸರ್ಕಾರದಿಂದ ನನಗೆ ಕನ್ಯಾ ನೀಡಲು ಸಹಕರಿಸಬೇಕೆಂದರು. ವರದಿಗಾರ ಗೌತಮ್ ಯಾದವ್. ರೈತರ ಮಕ್ಕಳು ಸರ್ ಎಲ್ಲ ಕೇಳ್ತಾರೆ. ರೈತರಿಗೆ ಏನೇ ವಿಷಯ ಬಗ್ಗೆ ಯಾರು ಕೇಳ್ತಾರ? ನಾವು ಬಸ್ ಹತ್ರ ಹೇಳ್ತಾರೆ, ಒಂದು ವರ್ಷ ಅಷ್ಟೇ ನಾವು ಗ್ಯಾಪ್ ಮಾಡಿ ದೂರ ಯಾವ ಇಲಾಖೆ ಸಂಬಂಧಪಟ್ಟ ಸರ್ ಅದು? ಇಲ್ಲ ಸರ್, ನಾವು ಏನಾಗ್ತದೆ 10th ಸೆಕೆಂಡ್ ಇಯರ್ ಫೇಲ್ ಆದ್ಬೇಡ ಮತ್ತು ಯಾವ ಜಾಬ್ ಹುಡುಕಿ ಹೋಗ್ತಲ್ಲ, ಹಂಗಾಗಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಅಟೆಂಡೆಂಟ್ ಟ್ರೈ ಕರ್ಕೊಂಡು ಸರ್ ಅಲ್ಲಿ ಹೋಗ್ತೀವಿ. ಇಲ್ಲಕ್ಕೆ ಸರ್ ನಾವು ರೈತರ ಮಕ್ಕಳು ನಮ್ಮ ಅವ್ರ ಪ್ಲಾಟಿಂಗ್ ಮಾಡಿಬಿಟ್ಟು ಇದ್ದಿದ್ದು ಹೇಳ್ತೀವಿ ಸರ್. ಕಳಿ ಸರ್ ಹೆಂಗೆ ಮಕ್ಕಳೆಲ್ಲ ನಮ್ಮ ಮಗಳು ಮಾಡಿಬಿಟ್ಟು ಮದುವೆ ಮಾಡಿಬಿಟ್ಟು ಅಂತೇಳಿ ನಮಗೆ ಮಟ್ಟ ಮದುವೆ ಮಾಡೋದು ಮಾಡ್ತಾರೆ. ಕನ್ಯಾ ಹುಡುಕಿದ್ವಿ, ಕನ್ಯಾ ಸಿಗೋಲ್ಲ ನಮಗೆ. 10 ವರ್ಷದಿಂದ ಹುಡುಕತ್ತೀವಿ. ಬಡ ರೈತರ ಮಕ್ಕಳಾಗಿದ್ವಿ ಅಂತ ಕನ್ಯಾ ಸಿಗೋರು ಇದರಿಂದ ಬರ್ತಾರೆ. ಕಳೆ ಮಾಡ್ತಾರಾಗ ಅರ್ಜಿ ಫಾರ್ಮ್ ಕೊಟ್ಟು ಕಡೆಯಿಂದ ಹೇಳಿದ್ರೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆದ್ರಿಂದ ಕನ್ಯಾ ಹುಡುಕತ್ತೀವಿ. ಬಟ್ ಕನ್ಯಾನ ಯಾರು ಕೊಟ್ಟರೆ ಒಬ್ಬರು ಮುಂದೆ ಬಂದಿಲ್ಲ. ಬಡವರ ಮಕ್ಕಳಿಗೆ ಒಟ್ಟು ಕನ್ಯಾನ ಕೊಡೋಲ್ಲ. ಕೇಳ್ತಾನೆ ನೋಡ್ತೀವಿ ಈಶ್ವರ ಆಯ್ತಪ್ಪ ಕೇಳ್ತೀವಿ. ಜಿಲ್ಲಾಧಿಕಾರಿಗಳು ಏನಂದ್ರು? ನೋಡ್ತೀವಿ.